ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಪಾಟ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಇದೇ ಸೇಮ್ ಮೆಥಡ್ ನಲ್ಲಿ ನೀವು ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ, ವೆಜ್ ಬಿರಿಯಾನಿ ತರ ಮಾಡ್ಕೋಬಹುದು. ಹಳ್ಳಿಗಳ ಕಡೆ ಈ ಪಾಟ್ ಬಿರಿಯಾನಿನ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ತಡ ಯಾಕೆ, ಬನ್ನಿ ರೆಸಿಪಿನ ಶುರು ಮಾಡೋಣ. ಬಿರಿಯಾನಿಗೆ ನಾನು 1.5 ಕಪ್ ಆಗಷ್ಟು ಊಟದಕ್ಕೆ ಬಳಸ್ತಾ ಇದ್ದೀನಿ. ಜೀರಾ ರೈಸ್ ತಗೊಂಡಿದ್ದೀನಿ. ನೀವು ಮನೇಲಿಲ್ಲ ಅಂತ ಯಾವುದೇ ಅಕ್ಕಿನಲ್ಲಾದ್ರೂ ಮಾಡ್ಕೋಬಹುದು. ಅಕ್ಕಿನ ಚೆನ್ನಾಗಿ 2 ಸಲ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆನಾರ ನೆನೆಯಕ್ಕೆ ಇಟ್ಕೊಳ್ಳಿ. ಬಿರಿಯಾನಿ ಮಾಡ್ಲಿಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಟ್ರೈಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಪಾಟ್ ನ ಬಳಸ್ತಾ ಇದ್ದೀನಿ. ಪಾಟ್ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಕಪ್ ಆಗಷ್ಟು ಎಣ್ಣೆನ ಕಾಯಿಸ್ಕೋಬೇಕು. ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸ್ ಮೊಗ್ಗು, ಕಲ್ಲುವು, 1-2 ಏಲಕ್ಕಿ, ಸ್ವಲ್ಪ ಮೆಣಸು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕಾದಿರೋ ಎಣ್ಣೆನಲ್ಲಿ. ಇದ್ರ ಫ್ಲೇವರ್ ಎಲ್ಲ ಬಿಡಬೇಕು. ಫ್ಲೇವರ್ ಬಿಟ್ಮೇಲೆ 4-5 ಹಸಿ ಮೆಣಸಿನಕಾಯಿ, 2 ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ, ಕೆಂಪಗಾಗೋವರೆಗೂ ಹುರ್ಕೋಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಂಡ್ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. 1 ಕಟ್ ಆಗಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಘಮ ಘಮ ಅನ್ನತ್ತೆ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನೀವು ಕಸೂರಿ ಮೇಥಿ ಕೂಡ ಹಾಕೋಬಹುದು. ಈ ತರ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಮೆಂತ್ಯ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ನ ಹಾಕೊಂಡು ಇದನ್ನು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. 1/4 ಇಡಿಯಷ್ಟು ಶುಂಠಿ, ಹಾಗೆ 1.5 ಇಡಿಯಷ್ಟು ಬೆಳ್ಳುಳ್ಳಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದು ನೋಡಿ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳಿ. ಎಣ್ಣೆ ಬಿಟ್ಟ ಮೇಲೆ 1/4 kg ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ ನ ಹಾಕಿ ಜಸ್ಟ್ 2-3 ನಿಮಿಷ ಹುರ್ಕೋಬೇಕು. ನೋಡಿ ಈ ತರ ಎಣ್ಣೆ ಬಿಡುತ್ತೆ. ಚಿಕನ್ ನಲ್ಲಿ ಇರೋ ಅಂತ ನೀರೆಲ್ಲ ಡ್ರೈ ಆಗಿ ಈ ತರ ಎಣ್ಣೆ ಬಿಟ್ಟ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಚಿಕನ್ಗೂ ಆಗ್ಬೇಕು ಮತ್ತೆ ರೈಸ್ಗೂ ಆಗ್ಬೇಕು. ಪೂರ್ತಿ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಉಪ್ಪು, ಅರಿಶಿನ, 2.5 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಪುಡಿ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಮಾಡುವಾಗ ಚಕ್ಕೆ, ಲವಂಗ, ಮೆಣಸು ಹಾಕೊಂಡಿದ್ದೆ. ಹಾಕೊಂಡಿಲ್ಲ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಹಾಕೊಳ್ಳಿ. ಇದಿಷ್ಟನ್ನು ಎಣ್ಣೆ ಬಿಡಬೇಕು. ಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಟೊಮೆಟೊ ಹಾಕೋತಾ ಇದ್ದೀನಿ. ಹಾಗೆ 1/4 ಕಪ್ ಅಷ್ಟು ಮೊಸರು, ಇದಿಷ್ಟನ್ನು ಹಾಕೊಂಡು ಉರಿನ ಸಣ್ಣಗ್ ಮಾಡಿ ಈ ತರ ಹುರ್ಕೋಬೇಕು. ಉಪ್ಪು ಖಾರ ಎಲ್ಲ ಕಾದಿರೋ ಎಣ್ಣೆಗೆ ಹಾಕುವಾಗ ಚೆನ್ನಾಗಿ ಬಿಡುತ್ತೆ ಫ್ಲೇವರು. ಇದಿಷ್ಟನ್ನು ಹಾಕಿ ಉರಿನ ಸಣ್ಣಗ್ ಮಾಡಿ 10 ನಿಮಿಷ ಕುದಿಸ್ಕೊಳ್ಳಿ. ಇದು ಟ್ರೈಪ್ಲೇ ಕುಕ್ವೇರ್ ಅಂದ್ರೆ 3 ಲೇಯರ್ ಇಂದ ಮಾಡಿದ್ದಾರೆ. ಈವನ್ ಆಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬೇಗ ಅಡುಗೆ ಆಗುತ್ತೆ, ಜೊತೆಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ ಕೋಟಿಂಗ್ ಇಲ್ಲ. ಹೆಲ್ದಿ ಕುಕ್ವೇರ್. ಡಿಸ್ಕೌಂಟ್ ನಡೀತಾ ಇದೆ. ರಂಜಿನಿ 12 ಅನ್ನೋ ಕೂಪನ್ ಕೋಡ್ ನ ಬಳಸಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ. ನೋಡಿ 10 ನಿಮಿಷದಿಂದ ಸಣ್ಣ ಉರಿನಲ್ಲೇ ಕುದಿಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈ ತರ ಎಣ್ಣೆ ಮೇಲ್ ಬಿಟ್ಟಿದೆ ಅಂತ ಹೇಳಿದ್ರೆ ಮಸಾಲೆ, ಚಿಕನ್ ಎಲ್ಲ ಹದವಾಗಿ ಕುದ್ದಿದೆ. 70% ಅಷ್ಟು ಚಿಕನ್ ಬೆಂದಿರುತ್ತೆ. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಸ್ಟ್ರೈನರ್ಗೆ ಹಾಕೊಂಡು ನೀರೆಲ್ಲ ಶೋಧಿಸ್ಕೊಂಡು ಅಕ್ಕಿನ ಸೇರಿಸ್ಕೊಳ್ಳಿ. ಅವಾಗ ನಿಮಗೆ ನೀರ್ ಅಳತೆ ಹಾಕಕ್ಕೆ ಗೊತ್ತಾಗುತ್ತೆ. ಈ ತರ ನೀರೆಲ್ಲ ಶೋಧಿಸ್ಕೊಂಡು ಹಾಕೊಂಡು ಅಕ್ಕಿ ಹಾಕದ್ಮೇಲೆ ಕೂಡ 1 ನಿಮಿಷ ಈ ತರ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಯುತ್ತೆ. ಇದಕ್ಕೆ ನಾನು ಹಳ್ಳಿಗಳ ಕಡೆ ಕಾಯಿ ಹಾಲು ಹಾಕಿ ಮಾಡ್ತಾರೆ ಚಿಕನ್ ಬಿರಿಯಾನಿನ, ಸಕ್ಕತ್ತಾಗಿರುತ್ತೆ. 1 ಕಪ್ ಅಷ್ಟು ಕಾಯಿ ಹಾಲನ್ನ ಬಳಸಿದೀನಿ. ಅಂದ್ರೆ 4 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ತೆಂಗಿನಕಾಯಿನ ತುರ್ದು ಇಟ್ಕೊಂಡು ಅದ್ರಲ್ಲಿ ಕಾಯಿ ಹಾಲು ತಗೊಂಡಿದೀನಿ. ಹೆಚ್ಚು ಕೂಡ ತೆಂಗಿನಕಾಯಿ ಬಳಸಬಾರ್ದು. ಇದನ್ನ ನೋಡಿ 1 ಕಪ್ ಅಷ್ಟು ಅಳತೆ ಮಾಡ್ಕೋತಾ ಇದ್ದೀನಿ. 1:2 ರೇಷಿಯೋದಲ್ಲಿ ನೀರ್ ಹಾಕೋಬೇಕು. ಕಾಯಿ ಹಾಲು, ನೀರು ಎಲ್ಲ ಸೇರಿ 3 ಕಪ್ ಅಷ್ಟು ಸೇರಿಸ್ತಾ ಇದ್ದೀನಿ. 1.5 ಕಪ್ ಆಗಷ್ಟು ಅಕ್ಕಿಗೆ 3 ಕಪ್ ಅಷ್ಟು ನೀರು. ಕಾಯಿ ಹಾಕೋದ್ರಿಂದ ಸಪ್ಪೆ ಬರುತ್ತೆ. ಸೊ ನಾನು ಉಪ್ಪು, ಖಾರ, ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ, ಕಾಂಪನ್ಸೇಟ್ ಆಗುತ್ತೆ. ಬಟ್ ಕಾಯಿ ಹಾಲು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ತರ ತೇಲ್ ಬರ್ಬೇಕು, ಅಕ್ಕಿ ಹಾಕಿರೋದು ತೇಲ್ ಬರ್ಬೇಕು, ಸ್ವಲ್ಪ ಬೆಂದು ಅಲ್ಲಿವರೆಗೂ ನೀವು ಉರಿನ ಜಾಸ್ತಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ಈ ಹದಕ್ ಬಂದ್ಮೇಲೆ ಚೆನ್ನಾಗಿ ಕುದಿಯುವಾಗ ನಿಂಬೆಹಣ್ಣಿನ ರಸ, 1 ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉರಿನ ಸಣ್ಣಗಿಟ್ಕೋಬೇಕು. ಸಣ್ಣಗಿಟ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ, ಇದು ಓಪನ್ ಇದೆಯಲ್ಲ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಈ ತರ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಹಬೆಲಿ ಆಚೆ ಹೋಗ್ಬಾರ್ದು ಹಬೆ ಎಲ್ಲ ಅಂತ. ದಮ್ ಕುಕ್ ಆಗುತ್ತೆ. ಉರಿನ ಸಣ್ಣಗಿಟ್ಕೊಂಡು 10 ನಿಮಿಷ ಬಿಡಿ. 10 ನಿಮಿಷ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀರೆಲ್ಲ ಪೂರ್ತಿ ಕಡಿಮೆ ಆಗಿರುತ್ತೆ, ಡ್ರೈ ಆಗಿರುತ್ತೆ. ಈ ತರ ಸ್ವಲ್ಪ ಅಂಶ ಇದೆ. ಇವಾಗ ಹಾಗೇನೆ ಲಿಡ್ ನ ಕ್ಲೋಸ್ ಮಾಡಿ ಸಣ್ಣೂರಿನಲ್ಲೇ ದಪ್ಪ ತಳದ ಪಾತ್ರೆ ಆದ್ರಿಂದ ಬಿಡಬಹುದು. ಅಥವಾ ನಾರ್ಮಲ್ ನೀವು ಪಾಟಲ್ಲಿ ಮಾಡ್ತಾ ಇದ್ದೀನಿ, ನಾರ್ಮಲ್ ಪಾತ್ರೆನಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಕೆಳಗಡೆ ಹಂಚಿಟ್ಬಿಟ್ಟು 10 ನಿಮಿಷ ಸಣ್ಣೂರಿನಲ್ಲೇ ಬಿಡಿ. 10 ನಿಮಿಷ ಸಣ್ಣೂರಿನಲ್ಲಿ ಬಿಟ್ಟು ಗ್ಯಾಸ್ ನ ಆಫ್ ಮಾಡಿ ಮತ್ತೆ ಇನ್ನೊಂದು 10 ನಿಮಿಷ 1/4 ಗಂಟೆ ಬಿಟ್ಟು ಸರ್ವ್ ಮಾಡಿ. ಸ್ವಲ್ಪ ತಣ್ಣಗಾಗ್ಬೇಕು. ಹಬೆಲೇನೆ ಅನ್ನ ಎಲ್ಲ ಹರಳಿ
ಹೂ ತರ ಆಗಿರುತ್ತೆ ಬಿರಿಯಾನಿ, ಸಕ್ಕತ್ತಾಗಿರುತ್ತೆ. ಕಾಯಿ ಹಾಲು ತುಂಬಾ ಹಾಕ್ಬಾರ್ದು, ಬಟ್ 1 ಕಪ್ ಕಾಯಿ ಹಾಲನ್ನ ಸೇರ್ಸ್ ನೋಡಿ ಬಿರಿಯಾನಿಗೆ, ಒಳ್ಳೆ ಟೇಸ್ಟ್. ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ. ಮೊಸರುಳಿ ಜೊತೆಗಾದ್ರೂ ಸರಿ, ಅಥವಾ ಲೈಟ್ ಆಗಿ ನೀವು ಚಿಕನ್ ಗ್ರೇವಿನಾರು ಇದ್ರ ಜೊತೆಗೆ ಮಾಡ್ಕೊಳ್ಬಹುದು. ಹಳ್ಳಿಗಳ ಕಡೆ ಮಾಡ್ತಾರೆ, ಸ್ವಲ್ಪ ಸಾರು ಹಾಕೊಂಡೇ ಊಟ ಮಾಡೋದು ಬಿರಿಯಾನಿ ಕೂಡ. ಸೊ ಟ್ರೈ ಮಾಡಿ ನೋಡಿ. ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.